ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರಾ ಪಿಜನ್ ಅಡಾಪೇಟ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಏನು ಮಾಹಿತಿ ನಿಮ್ಗೆಲ್ರಿಗೂ ತಿಳಿಸ್ಕೊಡ್ತೀನಿ ಅಂತಂದ್ರೆ, ನಮ್ಮ ಮನೇಲಿ ತಿರ್ವಾಲ್ ಇತ್ತು, ನೋಡಿದ್ದೀರಾ ನೀವೆಲ್ಲರೂ. ಕಳಂಕ ಕಣ್ಣಲ್ಲಿ ತಿರ್ವಾಲ್ ಇದೆ, ಅದು ಆಲ್ರೆಡಿ ದಸ್ತಾ ಕಂಪ್ಲೀಟ್ ಆಗಿದೆ. ಅದಕ್ಕೆ ಒಂದು ಗಂಡನ್ನ ತಂದಿದ್ದೀವಿ, ಅದನ್ನು ಈ ವಿಡಿಯೋನ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಗಂಡನ ಪೇರ್ನು ಸಹ ತೋರಿಸ್ತೀನಿ. ಸದ್ಯಕ್ಕೆ ಪೇರ್ ಮಾಡಕ್ ಹೋಗಲ್ಲ, ಯಾಕೆಂದ್ರೆ ಇವಾಗ ದಸ್ತಾ ಕಂಪ್ಲೀಟ್ ಆಗಿರೋದ್ರಿಂದ ಇನ್ನೂ ಒಂದು 3 ಕಳ್ಳಿ ಉದುರಿಸ್ಕೊಳ್ಳಿ ಅಂತ ಕಾಯ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ದಸ್ತಾಗಿಶಕ್ನೆ ಜೊತೆ ಹಾಕೋದು ಸಹ ತಪ್ಪು, ಓಕೆನಾ, ಅದಕ್ಕೆ ಹಾಕ್ಬಾರ್ದು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಒಂದು 3 ಕಳ್ಳಿ 4 ಕಳ್ಳಿ ಉದುರಿಸ್ಕೊಳ್ಳಿ. ಅಲ್ಲಿ ತನಕ ಅಕ್ಕಿ ಸ್ವಲ್ಪ ಸೈಜ್ ಮಾಡ್ಕೊಳ್ಳೋಣ ಅಂತ ಕೆಲವೊಂದು ಅಕ್ಕಿಗಳಿಗೆಲ್ಲ ನೆನ್ನೆ ಉಳುಕ್ ಹಾಕಿದ್ದೀನಿ, ಓಕೆನಾ. ಯಾವ ಅಕ್ಕಿಗಳಿಗೆಲ್ಲ ಹಾಕಿದ್ದೀನಿ ಅಂತಲೂ ಸಹ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಕೇಜ್ ಸೈಡಿಗೆ ಬಂದ್ರೆ ನೋಡ್ಬೋದು, ತಾರಾವ್ಗೆ ಮತ್ತೆ ನಮ್ಮ ಗುಲ್ದಾರ್ ಪೇರಿಗೆ ಈಗ ಜಸ್ಟ್ ಬಂದು ರಾಗಿ ಇಟ್ಟಿದ್ದೀನಿ. ಇನ್ನ ಈ ಅಕ್ಕಿಗಳಿಗೆಲ್ಲ ಈಗ ನೀರು ತೋರಿಸಿ ಅಕ್ಕಿಗಳಿಗೆಲ್ಲ ಫೀಡ್ ಇಕ್ಬೇಕು. ನಿನ್ನೆ ಫೀಡ್ ಖಾಲಿಯಾಗಿತ್ತು, ಅದಕ್ಕೆ ದೊಡ್ಡ ಮೇವನ್ನೆಲ್ಲ ತಂದಿದ್ದೀನಿ. ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಹಾಗೆ ನಿನ್ನೆ ಯಾವ್ಯಾವ ಅಕ್ಕಿ ಉಳುಕ್ ಹಾಕಿದ್ದೀನಿ ಅಂತಂದ್ರೆ, ನಮ್ಮ ಇದು ತಿರ್ವಾಲು, ತುಂಬಾ ಜನ ಹೇಳ್ತಾರೆ ದುಬಾಸ್ ಅಂತ, ದುಬಾಸ್ ಅಲ್ಲ ತಿರ್ವಾಲು, ಓಕೆನಾ. ಈ ತಿರ್ವಾಲು ಮತ್ತೆ ನಮ್ಮ ಈ ಸುರ್ಮಿ ಪಟ ಇದಕ್ಕೆ, ಮತ್ತೆ ಇವು 2 ಗಂಡುಗಳಿಗೆ, ಯಾಕೆಂದ್ರೆ ಸ್ವಲ್ಪ ಸಣ್ಣ ಆಗಿತ್ತಲ್ಲ, ಜೊತೆ ಹಾಕೋಕ್ಕೂ ಮುಂಚೆ ನೀಟಾಗಿ ಸ್ವಲ್ಪ ಉಳುಕ ಹಾಕ್ಕೊಡೋಣ ಅಂತ ಈ 4 ಅಕ್ಕಿಗಳಿಗೆ. ಇನ್ನ ಇಲ್ಲಿಗೆ ಬಂದ್ರೆ ನಮ್ಮ ರೇಗ್ದಾರ್ಗೆ ಹಾಕಿಲ್ಲ, ಓಕೆನಾ. ಅದು ಬಿಟ್ರೆ ಇಲ್ಲ ನಮ್ಮ ಇಲ್ಲಿ ಶೇಖಿ ಪುಷ್ಪವತಿಗೆ ಇವನ್ಗೂ ನಿನ್ನೆ ಲೈಟಾಗೆ ಹಾಕಿದ್ದೀನಿ, ಓಕೆನಾ. ಓವರ್ ಡೋಸ್ ಆಗಿ ಏನು ಮಾಡಕ್ ಹೋಗಿಲ್ಲ, ಸುಮ್ಮನೆ ಲೈಟಾಗಿ ಆಲ್ರೆಡಿ. ಯಾಕೆಂದ್ರೆ ಒಂದ್ಸಲಿ ಮಾಡಿದ್ದೆ, ಆದ್ರೂ ಅಕ್ಕಿ ಮೈಲಿ ಹುಳ ಬಿದ್ದಿರ್ಲಿಲ್ಲ, ಅದಕ್ಕೋಸ್ಕರ ಲೈಟಾಗಿ, ಅಂದ್ರೆ ಆಲ್ರೆಡಿ ನಾನು ಮಾಡಿ ಒಂದು ತಿಂಗಳು ಮೇಲಾಗಿತ್ತು, ಲೈಟಾಗಿ ಇನ್ನೊಂದ್ಸಲಿ ಮಾಡ್ಕೊಳ್ಳೋಣ ಅಂತ ಯಾವ್ದಕ್ಕೂ ನಂಗೂ ಡೌಟ್ ಇತ್ತು, ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ ಅಕ್ಕಿಗಳಿಗೆ, ಓಕೆನಾ. ಈ ತಿರ್ವಾಲ್ ಎಣ್ಣಿಗೆ, ಓಕೆನಾ, ನೋಡ್ಬೋದು ಮೋಜುವಾಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದ್ರ ಅಪ್ಪ ಅಮ್ಮನು ಸಹ ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಡಿದೆ, ಓಕೆನಾ. ಈ ಎಣ್ಣಿಗೆ ಒಂದು ಗಂಡು ತಂದಿದೀವಿ. ಗಂಡನು ಸಹ ಸಬ್ಜಾದಲ್ಲಿ ತಿರ್ವಾಲು. ಅದೇನಂದ್ರೆ ಕಳಂಕ ಅಲ್ಲ, ಪಿಳಾಂಕ ತಂದಿದೀವಿ, ಓಕೆನಾ. ಏಂತಿಕೆ ಪಿಳಾಂಕ ಅಂತಾನು ಎಲ್ಲ ನಿಮ್ಗೆ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಏಂತಿಕೆ ಅಂತಂದ್ರೆ ಇದ್ರ ಅಪ್ಪ ಅಮ್ಮ ಪೂರ್ತಿ ಕಳಂಕ. ಆ ಗಂಡಿನ ಅಪ್ಪ ಅಮ್ಮನು ಸಹ ಅದ್ರ ಅಪ್ಪ ಬಂದು ಕಳಂಕ, ಅಮ್ಮ ಬಂದು ಪಿಳಾಂಕ. ಡಬಲ್ ಐಸ್ ಇತ್ತು, ಪಿಳಾಂಕದಲ್ಲಿ ಡಬಲ್ ಐಸ್ ಇತ್ತು. ತುಂಬಾ ಚೆನ್ನಾಗಿದೆ. ಇದ್ರ ಆಟನು ಸಹ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಈ ಅಕ್ಕಿನ ಬಿಟ್ಟಿಲ್ಲ, ಒಡೆದು ಇಕ್ಕಿರೋ ಅಕ್ಕಿನ. ನೋಡೋಣ ಇದ್ರಲ್ಲಿ ಪಟ ಯಾವ ತರ ಬರ್ಬೋದು ಅಂತ, ಓಕೆನಾ. ಗಂಡನ್ನ ತೋರಿಸ್ತೀನಿ ನಿಮ್ಗೆ. ಗಂಡನ್ ತೋರ್ಸಕ್ಕೂ ಮುಂಚೆ ನಿನ್ನೆ ನಾನು ಏನೇನ್ ಫೀಡ್ ತಂದಿದ್ದೀನಿ ಅದೆಲ್ಲ ಪೂರ್ತಿ ನಿಮ್ಗೆ ಇಲ್ಲಿ ತೋರಿಸ್ತೀನಿ, ನೋಡ್ಬೋದು, ಓಕೆನಾ. ಇಲ್ಲಿ ನೋಡ್ಬೋದು ಕಡಲೆಕಾಳು, ಮತ್ತೆ ಕಡಲೆಬೇಳೆ, ಗೋಧಿ, ಜೋಳ, ಹೆಸರು ಕಾಳು, ಹುಳ್ಳಿಕಾಳು, ಓಕೆನಾ. ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ, ಬ್ರೋ ಮರಿಯಾಗಿದೆಯಲ್ಲ ಯಾವ ತರ ಫೀಡ್ ಕೊಡ್ತೀರಾ ಅನ್ನೋದೆಲ್ಲ ತುಂಬಾ ಜನ ಕೇಳ್ತಾ ಇದ್ರಿ. ಇಲ್ಲಿ ನೋಡ್ಬೋದು ನೀವು, ನಾನು ಮರಿ ಆಗಿರೋದ್ರ ಜೊತೆಗಳಿಗೆ ಮಾತ್ರ ನೋಡಿ ಕಡಲೆಕಾಳು ಮತ್ತೆ ಕಡಲೆಕಾಳು ಮತ್ತೆ ಕಡಲೆಬೇಳೆ, ಆಮೇಲೆ ಹೆಸರು ಕಾಳು ಎಲ್ಲ ನೆನ್ಸಿಕ್ಕಿದ್ದೀನಿ ರಾತ್ರಿ. ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಅಕ್ಕಿಗಳು ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮರಿಗೂ ಸಹ ಚೆನ್ನಾಗಿ ಕಕ್ಕುತ್ತೆ. ಮರಿ ಕಕ್ದಾಗ ಏನಾಗುತ್ತೆ ಅಂದ್ರೆ ನಾನು ಹಿಂಗೆ ಡೈರೆಕ್ಟ್ ಆಗಿ ಕೊಡೋಕೋಲ್ಲ, ಇದನ್ನ ಪೂರ್ತಿ ಸ್ಮ್ಯಾಶ್ ಮಾಡ್ಬಿಡ್ತೀನಿ. ಸ್ಮ್ಯಾಶ್ ಮಾಡ್ಕೊಡೋದ್ರಿಂದ, ಯಾಕೆಂದ್ರೆ ಡೈರೆಕ್ಟ್ ಆಗಿ ಹಂಗೆ ಕಕ್ಕಿದ್ರೆ ಏನಾಗುತ್ತೆ ಅಂತಂದ್ರೆ ಮರಿಗಳು ಕೆಲವೊಂದು ಆರಗ್ನೆ ಮಾಡ್ಕೊಳ್ಳಲ್ಲ, ಕೆಲವೊಂದು ಮಾಡ್ಕೊಳ್ಳುತ್ತೆ. ಆ ತರ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಆದಷ್ಟು ಸ್ಮ್ಯಾಶ್ ಮಾಡ್ಕೊಟ್ಟು ಅಕ್ಕಿಗಳು ಕೊಡ್ತೀನಿ. ಅದರಿಂದ ಪಟಗಳು ಗ್ರೋತ್ ನೋಡ್ಬೋದು, ನಿಮ್ಗೆ ತೋರಿಸ್ಕೊಡ್ತೀನಿ ಬೇಕಾರೆ. ಒಂದು ನಿಮಿಷ ನೋಡ್ಬೋದು, ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೋಡೋಣ, ನೋಡಿ ಈ ತರ ಕಾಲ್ನ ಅಕ್ಕಿ ಸೊಟ್ಟ ಮಾಡಿ ಕುಟ್ಕೊಂಡುತ್ತೆ. ಆದಷ್ಟು ಅದನ್ನ ಕಂಟ್ರೋಲ್ ಮಾಡ್ಕೊಬೇಕು ನೀವು, ಓಕೆ. ಇಲ್ಲ ಅಂದ್ರೆ ಏಕೆಂದ್ರೆ ಓವರ್ ಫೀಡ್ ಆಗಿರುತ್ತಲ್ಲ, ಅಪ್ಪ ಅಮ್ಮನ ಕಕ್ತಾ ಇರುತ್ತೆ, ಅದರಿಂದ ಏನಾಗುತ್ತೆ ಅಂದ್ರೆ ಆ ಕಡೆ ಸ್ವಲ್ಪ ಕಾಲ್ ಬಿಟ್ಕೊಳ್ಳುತ್ತೆ. ಆದಷ್ಟು ರಬ್ಬರ್ ಬ್ಯಾಂಡ್ ಯೂಸ್ ಮಾಡ್ಕೊಂಡು ಏನೋ ಒಂದು ಯೂಸ್ ಮಾಡ್ಕೊಂಡು ನೀಟಾಗಿ ಅಕ್ಕಿನ ನೀವು ತಗೊಬೋದು. ಈ ಅಕ್ಕಿ ನೋಡ್ಬೋದು, ಇದಾದ್ಮೇಲೆ ಈ ತಾರಾ ಪಟ ಆದಾದ್ಮೇಲೆ ನಮ್ ಗುಲ್ದಾರ್ ಪಟ ಆಗಿದ್ದು, ಆದ್ರೂ ಏನಂದ್ರೆ ಸಿಂಗಲ್ ಪಟ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ನೋಡ್ಕೊಂಡಿದೆ. 2 ಸಹ ಸೇಮ್ ತಾರಾ ಸೈಜ್ಗೆ ಪಟ ಬಂದಿದೆ. ಸ್ವಲ್ಪ ಇವತ್ತು ಗಾಳಿ ಜಾಸ್ತಿ. ಈಗ ಅಕ್ಕಿಗಳಿಗೆಲ್ಲ ನೀರು ತೋರಿಸಿ, ಈಗ ನಾನೇನು ಕಾಳು ನೆನ್ಸಿದೀನೋ ಅದನ್ನ ಸ್ಮ್ಯಾಶ್ ಮಾಡಿ ನಮ್ಮ ಜೊತೆ ಅಕ್ಕಿಗಳಿಗೆ ಹಾಕೊಬೇಕು, ಇಲ್ಲಿರೋ ಜೊತೆ ಅಕ್ಕಿಗಳಿಗೆ. ಬನ್ನಿ ಗಂಡು ತೋರಿಸ್ತೀನಿ ನಿಮ್ಗೆ. ನೋಡ್ಬೋದು, ಆಗ್ಲೇ ತೋರ್ಸೋನಲ್ಲ ಹೆಣ್ಣು. ಈ ಹೆಣ್ಣಿಗೆ ಈ ನಮ್ಮ ತಿರ್ವಾಲ್ ಗಂಡು, ಓಕೆನಾ, ಸಬ್ಜಾದಲ್ಲಿ ತಿರ್ವಾಲ್ ಗಂಡು. ಇದ್ರದ್ದು ಪೂರ್ತಿ ಅಪ್ಡೇಟ್ ಬೇಕು ಅಂತಂದ್ರೆ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಆಗ ಪೂರ್ತಿ ನಿಮಗೆ ಅಕ್ಕಿ ಕಣ್ಣು ಶೇಪ್ ಎಲ್ಲ ತಿಳಿಸ್ಕೊಡ್ತೀನಿ. ನೋಡ್ಬೋದು ಪಿಳಾಂಕ, ಓಕೆನಾ.
ಹೊಸ ಅಕ್ಕಿ ಉರ್ಜಾಗಿದೆ. ಇದು ಉರ್ಜ ಪೂರ್ತಿಯಿಂದ ಎದ್ದೊಳೋದಕ್ಕಿನ್ನ ಟೈಮ್ ಹಿಡಿಯುತ್ತೆ. ಹಾಗೆ ಅದು ಸಹ ಅಷ್ಟರಲ್ಲಿ ನೀಟಾಗಿ ಕಳ್ಳಿ ಎಲ್ಲ ದುರ್ಸ್ಕೊಂಡು ಬರುತ್ತೆ. ಈಗ ಇದು ಅಷ್ಟೇ ದಿನ ದಸ್ತದಕ್ಕಿ, ಓಕೆನಾ. ಇದ್ರ ಸೈಜಿಗೆ ಎಣ್ಣನ್ನು ಮಾಡ್ಕೊಂಡ್ರೆ ಪೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದ್ರಲ್ಲೂ ಸಹ ಒಳ್ಳೆ ಆಟ ಇದೆ. ಬಾ, ಓಕೆ. ಹೊಸ ಅಲ್ವಾ ಅಕ್ಕಿ, ಗಾಬರಿ ಇರುತ್ತೆ ಸ್ವಲ್ಪ, ಅದಕ್ಕೋಸ್ಕರ ಅಷ್ಟೇ. ಈ ಪೇರು ನಿಮ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ಬೇಕಿತ್ತು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೊಸ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಏನು ಅಂತ ಅಪ್ಡೇಟಿಗೆ ಕಾಯ್ತಾ ಇದ್ರೆ ಓಕೆನಾ. ಈ ವಿಡಿಯೋದಲ್ಲಿ ನನಗೆ ಎಲ್ಲರೂ ಸಹ ಕಮೆಂಟ್ ಮಾಡಬೇಕು. ಯಾರ್ಯಾರು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರೋ ಎಲ್ಲರೂ ಸಹ ಕಮೆಂಟ್ ಮಾಡಿ. ಒಂದು ಸ್ಪೆಷಲ್ ವಿಡಿಯೋ ಬಿಡ್ತೀನಿ ನಾಳೆ. ಏನು ಅಂತ ಎಲ್ಲರೂ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.